ನೋಡಿ, ಎಚ್.ಡಿ. ರೇವಣ್ಣ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮೈಸೂರಿನ ಕೆಆರ್ ನಗರದಲ್ಲಿ ಕಿಡ್ನಾಪ್ ಕೇಸ್ ಇದು. ಸ್ವತಃ ಮಗನೇ ಬಂದು ನನ್ನ ತಾಯಿ ಕಾಣೆಯಾಗಿದ್ದಾರೆ, ಅದಕ್ಕೆ ಕಾರಣ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಸಂಕಷ್ಟ ಶುರುವಾಗ್ಬಿಟ್ಟಿದೆ ಎಚ್.ಡಿ. ರೇವಣ್ಣ ಅವರಿಗೆ. ಅದರ ಜೊತೆಗೆ ರೇವಣ್ಣ ವಿರುದ್ಧದ ಕೇಸ್ ಎಸ್ಐಟಿಗೆ ವರ್ಗಾವಣೆ ಆಗಿರೋದು. ಕೆಆರ್ ನಗರ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಪ್ರಕರಣ ಇವತ್ತೇ ಎಸ್ಐಟಿಗೆ ಈ ಪ್ರಕರಣವನ್ನ ಕೂಡ ವರ್ಗಾವಣೆ ಮಾಡಲಾಗುತ್ತೆ. ಕೇಸ್ ಎಸ್ಐಟಿಗೆ ವರ್ಗಾಯಿಸುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಭವಾನಿ ರೇವಣ್ಣ ಮತ್ತು ರೇವಣ್ಣ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು ದೂರಿನಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭವಾನಿ ರೇವಣ್ಣ ಅವರ ಸಂಬಂಧಿಯನ್ನ ಬಂಧಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಂಧನ ಅಂದ್ರೆ ಇಟ್ ಮೀನ್ಸ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸತೀಶ್ ಬಾಬು ವಿಚಾರಣೆ ಮಾಡ್ತಿದ್ದಾರಂತೆ ಪೊಲೀಸರು. ಕೆಆರ್ ನಗರ ಪೊಲೀಸರಿಂದ ವಿಚಾರಣೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆರೋಪಿಯನ್ನ ಸ್ಥಳ ಮಹಜರಿಗೆ ಕರೆದೊಯ್ಯಲಾಗುತ್ತೆ. ಯುವಕನೊಬ್ಬ ತನ್ನ ತಾಯಿಯ ಕಿಡ್ನಾಪ್ ಅಂತ ದೂರು ದಾಖಲಿಸಿದ್ದಾರೆ. ನಿನ್ನೆ ಸತೀಶ್ ಬಾಬು ವಿರುದ್ಧ ಕೂಡ ಯುವಕ ಬಂದು ದೂರು ಕೊಟ್ಟಿದ್ರು. ಇವತ್ತು ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ವಿರುದ್ಧ ದೂರು ದಾಖಲಾಗಿರೋದು. ಬಟ್ ನಿನ್ನೆ ಸತೀಶ್ ಬಾಬು ವಿರುದ್ಧವೇ ದೂರು ದಾಖಲಾಗಿತ್ತು. ಯಾರು ಈ ಸತೀಶ್ ಬಾಬು ಅಂದ್ರೆ ಭವಾನಿ ರೇವಣ್ಣ ಅವರ ಸಂಬಂಧಿ. ಆತನನ್ನ ಸದ್ಯ ವಶಕ್ಕೆ ಪಡೆದುಕೊಂಡು ಸದ್ಯ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಕಿಡ್ನಾಪ್ ಪ್ರಕರಣ ಮತ್ತೆ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿರೋದು. ಎಸ್ಐಟಿಗೆ ಈ ಪ್ರಕರಣವನ್ನು ಕೂಡ ವರ್ಗಾವಣೆ ಮಾಡಲಾಗುತ್ತೆ ಅಂತ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆಯಾ? ಹೇಗ್ ನಡೆಯುತ್ತೆ ಇದರ ತನಿಖೆ ಅಂತ? ಸತೀಶ್ ಬಾಬುವನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಬಹಳ ಪ್ರಮುಖವಾಗಿ ಈ ಒಂದು ಪ್ರಕಾರ ಕೆಆರ್ ನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ದಾಖಲಾಗಿರುವಂತಹ ಎಫ್ಐಆರ್ ಏನಿದೆ, ಈ ಒಂದು ಎಫ್ಐಆರ್ನಲ್ಲಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರ ಸಹೋದರ ವಿರುದ್ಧ ಕೂಡ ಈಗಾಗಲೇ ಒಂದು ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಎಚ್.ಡಿ. ರೇವಣ್ಣ A1 ಆಗಿದ್ದರೆ ಸತೀಶ್ ಬಾಬು ಅವರು A2 ಆರೋಪಿಯಾಗಿದ್ದಾರೆ. ಯಾವಾಗ ಪ್ರಕರಣ ದಾಖಲಾಯಿತು ಅಂದರೆ ಸಂತ್ರಸ್ತೆಯಿಂದ ಮಗಲಿಂದ ದೂರು ದಾಖಲಾಗಿದೆ. ತನ್ನ ತಾಯಿಯನ್ನ ಭವಾನಿ ರೇವಣ್ಣ ಹಾಗೂ ಎಚ್.ಡಿ. ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಒಂದು ದೂರು ದಾಖಲಾಗುತ್ತೆ. ತಕ್ಷಣ ಪೊಲೀಸರು A2 ಆರೋಪಿಯಾಗಿರುವಂತಹ ಸತೀಶ್ ಬಾಬು ಅವರಲ್ಲಿ ಈಗಾಗಲೇ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಯಾವಾಗ ದೂರು ದಾಖಲಾಯಿತು ಅಂದರೆ ಪ್ರಜ್ವಲ್ ರೇವಣ್ಣ ಇರ್ಬೋದು ಮತ್ತು ರೇವಣ್ಣ ಅವರ ಕುಟುಂಬದ ವಿರುದ್ಧವಾಗಿ ಯಾವಾಗ ಎಫ್ಐಆರ್ ದಾಖಲಾಯಿತು ಆ ಒಂದು ಸಂದರ್ಭದಲ್ಲಿಯೇ SIT ಅವರು ಕೂಡ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಎಂಟ್ರಿಯರ್ ಆಗಿದೆ. ಜೊತೆಗೆ ಅವರ ನೇತೃತ್ವದಲ್ಲಿಯೇ ಎಲ್ಲವೂ ಕೂಡ ಈಗ ತನಿಖೆ ಕೂಡ ನಡೀತಾ ಇರುವಂಥದ್ದು. ನಿನ್ನೆ ಯಾವಾಗ ದೂರು ದಾಖಲಾಗ್ತಿದ್ದಾಗಲೇ ಮೊದಲಿಗೆ ಏನೋ ಈ ಒಂದು SIT ತಂಡದ ಮುಖ್ಯಸ್ಥರಿದೆ, ಅವರಿಗೆ ಮುಖ್ಯಸ್ಥರಿಗೆ ಈ ಒಂದು ಪ್ರಕರಣದ ಕುರಿತು ಮಾಹಿತಿ ರವಾನೆ ಆಗಿದೆ. ತದನಂತರದಲ್ಲಿ ಅವರ ನೇತೃತ್ವದಲ್ಲಿ ಅದಕ್ಕೆ ಜೊತೆಗೆ ಅವರು ಯಾವೆಲ್ಲ ಸೂಚನೆ ಕೊಡ್ತಾರೆ ಆ ಸೂಚನೆ ಮೇರೆಗೆ ಈ ಕೆಆರ್ ನಗರದಲ್ಲೂ ಕೂಡ ಈಗಾಗಲೇ 3 ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ಪ್ರಕರಣದ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಸತೀಶ್ ಬಾಬು ಅವರು ಕೂಡ ಈಗಾಗಲೇ ನೆಲೆ ಇಂದು ಬೆಳಗ್ಗೆ ಅವರ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ASP ಆಗಿರುವಂತಹ ನಂದಿನಿ ಅವರು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಸತತ 1.5 ಗಂಟೆಯಿಂದಲೂ ಕೂಡ ತೀವ್ರ ವಿಚಾರಣೆ ಒಳಪಡಿಸಿರುವಂಥದ್ದು. ಅಂದರೆ ಭಾಳ ಪ್ರಮುಖವಾಗಿ ಸತೀಶ್ ಬಾಬು ಅವ್ರಿಗೂ ಮತ್ತು ಸಂತ್ರಸ್ತೆ ಮಹಿಳೆಯಲ್ಲಿದ್ದಾರೆ. ಅವರೇ ಏನೋ ಭವಾನಿ ರೇವಣ್ಣ ಹತ್ರ ಕರೆದುಕೊಂಡು ಹೋಗಿದ್ರು ಅಂತೇಳಿ ಅವರ ಮಗ ದೂರಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಹೀಗಾಗಿ ಅವರಿಗೂ ಮತ್ತು ಆ ಮಹಿಳೆಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಜೊತೆಗೆ ಯಾವ ಕೆಲಸಕ್ಕೆ ಎಂದು ಕರ್ಕೊಂಡು ಹೋಗಿದ್ರು, ಇದಾದ ಬಳಿಕ ಏನೆಲ್ಲ ಇದೆಲ್ಲ ಆಯಿತು ಎಲ್ಲವನ್ನೂ ಕೂಡ ಅಂದರೆ ಪ್ರತಿಯೊಂದು ಪ್ರಶ್ನೆಗಳಲ್ಲೂ ಕೂಡ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಾಗಲೇ ನಂದಿನಿ ಅವರು ಕಲೆ ಆಗ್ತಾ ಇದ್ದಾರೆ. ಈ ಪ್ರಕರಣದ ವಿಚಾರವನ್ನ SITಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಒಂದ್ ಕಡೆ ಸತೀಶ್ ಬಾಬು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಂಪ್ಲೀಟ್ ಆಗಿ ಪ್ರಕರಣ ಹ್ಯಾಂಡ್ ಓವರ್ ಆದ್ರೆ SITಗೆ ಹೇಗಿರುತ್ತೆ ಅಂತ, ಈ ಸತೀಶ್ ಬಾಬುವನ್ನ ಕೂಡ ಮತ್ತೆ SIT ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇರುತ್ತಾ ಹೇಗೆ ಅಂತ? ಶ್ರುತಿ, ಇಲ್ಲಿ ಒಂದು ಭಾಳ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತಂದರೆ ಯಾವಾಗ ಹೊಳೆನರಸೀಪುರದಲ್ಲಿ ಮೊದಲ ಬಾರಿಗೆ ಏನು ಎಚ್.ಡಿ. ರೇವಣ್ಣ ವಿರುದ್ಧ ಒಂದು ದೂರು ದಾಖಲಾಗುತ್ತೆ, SITಗೆ ಅವರು 2 ಬಾರಿ ನೋಟಿಸನ್ನು ಕೊಟ್ಟಿದ್ರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇದಾದ ಬಳಿಕ ಎಲ್ಲೋ ಈ ಒಂದು ಪ್ರಕರಣ ಒಂದು ರೀತಿಯಾದಂತಹ ರಾಜಕೀಯವಾದಂತಹ ತಿರುವುಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಸೊ ಹೀಗಾಗಿ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಅಂತೂ ಏನು ರೇವಣ್ಣ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಸೊ ಹೀಗಾಗಿ ಈ ಪ್ರಕರಣ ದಾಖಲಾಗ್ತಿದ್ದಾಗೆ ಒಂದಷ್ಟು ಪ್ರೆಷರ್ಸ್ಗಳು ಅಂದರೆ ಸರ್ಕಾರದ ವಿರುದ್ಧ ಇರ್ಬೋದು, ಪೊಲೀಸರ ಮೇಲೆ ಇರ್ಬೋದು, ಒಂದಷ್ಟು ಪ್ರೆಷರ್ಗಳು ಈಗಾಗಲೇ ಕ್ರಿಯೇಟ್ ಆಗ್ತಾ ಇದೆ. ಸೊ ಈಗಾಗಲೇ ಸತೀಶ್ ಬಾಬು ಅವರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಒಳಪಡಿಸಿದ್ದಾರೆ. ಆದರೆ ಪ್ರಕರಣದ A1 ಆರೋಪಿಯಾಗಿರುವಂಥ 3 ಪ್ರಕರಣಗಳು ಕೂಡ A1 ಆರೋಪಿಯಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು ಮಾಜಿ ಸಚಿವರೇನಿದ್ದಾರೆ ಅವರನ್ನು ಯಾವಾಗ SIT ಪೊಲೀಸರು ವಶಕ್ಕೆ ಪಡಿತಾರೆ ಅನ್ನೋದಕ್ಕೆ ಈಗ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ. ಯಾಕಂದರೆ ಸತೀಶ್ ಬಾಬು ಅವರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸಿರ್ಬೋದು.
ಬಹುದು. ಆದರೆ A1 ಆರೋಪಿ ಆಗಿರುವಂತಹ ಎಚ್ ಡಿ ರೇವಣ್ಣ ಅವರು ಯಾವಾಗ ಪೊಲೀಸರು ವಶಕ್ಕೆ ಪಡೀತಾರೆ, ಅವರಿಂದ ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾರೆ, ಯಾವಾಗ ಎಚ್ ಡಿ ರೇವಣ್ಣ ಪೊಲೀಸರ ಮುಂದೆ ಆ ವಿಚಾರಣೆಗೆ ಹಾಜರಾಗ್ತಾರೆ, ಅದೀಗ ಸಾಕಷ್ಟು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದರೆ ಮಾಜಿ ಸಚಿವರಾಗಿದ್ದಾರೆ, ಸಾಕಷ್ಟು ಪ್ರಭಾವಿಯಾಗಿದ್ದಾರೆ. ಕಳೆದ 4 ದಿನಗಳಿಂದಲೂ ಕೂಡ ಅವರು ಒಳ್ಳೆಯ ಸಿಪ್ಪದಲ್ಲಿ ಇದ್ದರೂ ಕೂಡ SIT ತನಿಖೆಗೆ ಹಾಜರಾಗಿರೋದಿಲ್ಲ. ವಕೀಲರ ಮೂಲಕ ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಈ ಒಂದು ಪ್ರಕರಣವು ಕೂಡ SITಗೆ ಬಹುತೇಕ ಹ್ಯಾಂಡ್ ಓವರ್ ಆಗುವಂತಹ ಸಾಧ್ಯತೆ ಇದೆ. ಯಾವಾಗ SIT ಈ ಒಂದು ಪ್ರಕರಣಕ್ಕೂ ಎಂಟ್ರಿ ಆಗುತ್ತೋ ತತ್ಕ್ಷಣದಲ್ಲಿ ಎಚ್ ಡಿ ರೇವಣ್ಣವ್ರನ್ನ ಕೂಡಲೇ ಅಂದರೆ ಅವರೆಲ್ಲ ಎಲ್ಲಿರ್ತಾರೋ ಅಲ್ಲೇ ಅವರೆಲ್ಲ ವಶಕ್ಕೆ ಪಡೆದು ವಿಚಾರಣೆ ಪಡೆಯುವಂತಹ ನಡೆಸುವಂತಹ ಸಾಧ್ಯತೆ ಭಾಳ ದಟ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿಯೇ ಸತೀಶ್ ಬಾಬು ಅವರು ಕೊಡುವಂತಹ ಹೇಳಿಕೆಗಳು, ಅವರು ಯಾವೆಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಕೊಡ್ತಾರೆ, ಈ ಮಾಹಿತಿಗಳ ಆಧಾರದ ಮೇಲೆಯೇ ಅವರನ್ನ ವಶಕ್ಕೆ ಪಡುವಂತಹ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.